ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ. ಹಾಸ್ಟೆಲ್ ರೂಮ್ ನಂಬರ್ 090ನ 2ನೇ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ರಿಯಾ ರೂಮ್ ನಂಬರ್ 090 ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಅವಳು ಜೋರಾಗಿ ಕಿರ್ಚೋದಕ್ಕೆ ಅಕ್ಕಪಕ್ಕ ರೂಮಿನ ಹುಡುಗಿರೆಲ್ಲ ಬಂದು ನೋಡ್ತಾರೆ. ಅಲ್ಲಿ ನೋಡಿದ್ರೆ ರಿಯಾ ತಲೆಗೆ ಜೋರಾಗಿ ಪೆಟ್ಟು ಬಿದ್ದು ರಕ್ತ ಹರಿತಿರುತ್ತೆ. ರಿಯಾನ ಆ ಪರಿಸ್ಥಿತಿಲ್ ನೋಡಿದ ಹುಡುಗಿರು ಸಿಕ್ಕಾಪಟ್ಟೆ ಭಯ ಪಡ್ತಾರೆ. ಅವಳನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಓಡ್ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋಗಿ ಅವಳನ್ನ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಸೇರಿಸ್ತಾರೆ. ಈ ವಿಷಯ ತಿಳಿದ ಮೇಲೆ ಹಾಸ್ಟೆಲ್ ವಾರ್ಡನ್ ಕೂಡ ಹಾಸ್ಪಿಟಲ್ಗೆ ಬರ್ತಾರೆ. ರಿಯಾನ ಆ ಪರಿಸ್ಥಿತಿಲ್ ನೋಡಿದ ಹಾಸ್ಟೆಲ್ ವಾರ್ಡನ್ ಅಲ್ಲಿದ್ದ ಎಲ್ಲಾ ಹುಡುಗಿರ್ಗೆ ಬೈತಾರೆ. ಅಲ್ಲ, ನಿಮಗ್ ಬುದ್ಧಿ ಇಲ್ವಾ? ಎಷ್ಟು ಸಲ ಹೇಳಿದೀನಿ ಸಂಜೆ ಆದ್ಮೇಲೆ ಯಾರು ರೂಮಿಂದ ಆಚೆ ಬರ್ಬೇಡಿ ಅಂತ. ಎಷ್ಟು ಸಲ ಹೇಳಿದ್ರು ಅದನ್ನೇ ಮಾಡ್ತೀರಾ ಅಂತ ಕೋಪದಿಂದ ಬೈಯಕ್ ಶುರು ಮಾಡ್ತಾಳೆ. ಅಷ್ಟ್ರಲ್ಲಿ ಡಾಕ್ಟರ್ ವಾರ್ಡನ್ ಹತ್ರ ಬಂದು, ಮೇಡಮ್, ರಿಯಾನ ನಾವು ಈಗಿಂದೀಗ್ಲೇ ಐಸಿಯುಗೆ ಶಿಫ್ಟ್ ಮಾಡ್ಬೇಕು. ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಇದನ್ನ ಇನ್ಫಾರ್ಮ್ ಮಾಡ್ಬಿಡಿ ಅಂದಾಗ ವಾರ್ಡನ್, ಅಯ್ಯೋ ಡಾಕ್ಟರ್, ಇಷ್ಟಕ್ಕೆಲ್ಲ ಅವ್ರ ಮನೆಯವ್ರಿಗೆ ಹೇಳಿದ್ರೆ ಟೆನ್ಷನ್ ಆಗ್ತಾರೆ ಅಂತ ಅನ್ಸುತ್ತೆ. ಇಷ್ಟ ಚಿಕ್ಕ ವಿಷಯನೆಲ್ಲ ಮನೆಯವ್ರಿಗೆ ಯಾಕೆ ಹೇಳೋದು? ನೀವು ಮೊದ್ಲು ರಿಯಾನ ಐಸಿಯುಗೆ ಶಿಫ್ಟ್ ಮಾಡಿ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇಡೀ ಹಾಸ್ಟೆಲ್ ಹುಡುಗಿರೆಲ್ಲ ರೂಮ್ ನಂಬರ್ 090 ಒಳಗೆ ದೆವ್ವ ಇದೆ ಅಂತ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ರಿಯಾ ಇದ್ದ ರೂಮ್ ಬಳಿ ಹೋಗೋದಕ್ಕೂ ಕೂಡ ಎಲ್ಲಾ ಹುಡುಗಿರು ಹೆದರ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಹಾಸ್ಟೆಲ್ ಅಲ್ಲಿ ರಚನಾ ಅನ್ನೋ ಹುಡುಗಿ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ರಿಯಾಳ ಫೋನ್ ಸಿಗತ್ತೆ. ರಚನಾ ಆ ಫೋನ್ ನ ಅನ್ಲಾಕ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ರಿಯಾಳ ಫೋನು ಅನ್ಲಾಕ್ ಆಗುತ್ತೆ. ಅದ್ರಲ್ಲಿ ಒಂದು ಮೆಸೇಜ್ ಕಾಣಿಸುತ್ತೆ. ರಾತ್ರಿ 3 ಗಂಟೆಗೆ ಅವಳಿಗೆ ಒಂದು ಅನ್ನೋನ್ ನಂಬರ್ ಇಂದ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ನಲ್ಲಿ ಏನಿರುತ್ತೆ ಅಂದ್ರೆ, ರಿಯಾ ನನ್ನ ಹತ್ರ ಇದ್ದಾಳೆ. ಈ ಮೆಸೇಜ್ ನೋಡ್ತಿದ್ದಂಗೆ ಆ ಹುಡುಗಿ ಗಾಬರಿಯಿಂದ ಫೋನ್ ತಗೊಂಡು ಈ ಮೆಸೇಜ್ ನ ತೋರ್ಸಕ್ಕೆ ಅಂತ ಅವಳ ಫ್ರೆಂಡ್ಸ್ ಹತ್ರ ಓಡೋಗ್ತಾಳೆ. ರಚನಾ ಕೆಳಗಡೆ ಅವಳ ಫ್ರೆಂಡ್ಸ್ ರೂಮ್ ಹತ್ರ ಹೋಗಿ, ಇಲ್ ನೋಡೆ, ನನಗೆ ರಿಯನ್ ಫೋನ್ ಸಿಕ್ತು. ರಾತ್ರಿ 3 ಗಂಟೆಗೆ ಅವಳಿಗೆ ಯಾವ್ದೋ ಒಂದು ಮೆಸೇಜ್ ಬಂದಿದೆ ಅಂತ ಫೋನ್ ತೋರಿಸ್ತಾಳೆ. ಅಲ್ಲಿರೋ ಒಬ್ಳು ಹುಡುಗಿ, ಹೌದಾ, ಕೊಡಿಲಿ ನೋಡೋಣ ಅಂತ ಇಸ್ಕೊಂಡು ಫೋನ್ ನೋಡ್ತಾಳೆ. ಎಲ್ಲಾ ಹುಡುಗಿರು ಆ ಮೆಸೇಜ್ ನ ಹುಡ್ಕಕ್ ಶುರು ಮಾಡ್ತಾರೆ. ಎಷ್ಟು ಹುಡುಕಿದ್ರು ಆ ಮೆಸೇಜ್ ಸಿಗೋದೇ ಇಲ್ಲ. ರಚನಾ ಕಡೆ ನೋಡಿ, ಲೇ, ಯಾವ ಮೆಸೇಜೆ, ಏನು ಕಾಣಿಸ್ತಿಲ್ವಲ್ಲ ಅಂತ ಹೇಳ್ದಾಗ ರಚನಾ ಫೋನ್ ಇಸ್ಕೊಂಡು ಮತ್ತೆ ಮೆಸೇಜ್ ನ ಹುಡ್ಕಕ್ ಶುರು ಮಾಡ್ತಾಳೆ. ಅವಳು ಎಷ್ಟು ಹುಡುಕಿದ್ರು ಆ ಮೆಸೇಜ್ ಅವಳಿಗೆ ಕಾಣಿಸೋದೇ ಇಲ್ಲ. ರಚನಾಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಆಗ ಅವಳು, ಇಲ್ಲ ಕಣ್ರೆ, ನಿಜವಾಗ್ಲೂ ಮೆಸೇಜ್ ಇದ್ರಲ್ಲೇ ಇತ್ತು, ನಾನೇ ನೋಡ್ದೆ. ಆಗ ರಚನನ್ ಫ್ರೆಂಡ್ಸ್ ಎಲ್ಲ, ಲೇ, ನಿನ್ಗೆಲ್ಲೋ ಹುಚ್ಚಿಡ್ದಿರ್ಬೇಕು, ಸುಮ್ನೆ ಹೋಗು ಅಂತ ಅವಳಿಗೆ ಬೈತಾರೆ. ರಚನಾಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಆ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಅವಳೇ ಇಟ್ಕೋತಾಳೆ. ಮಾರನೇ ದಿನ ಬೆಳಗ್ಗೆ ಒಬ್ಳು ನಿಧಿ ಅನ್ನೋ ಹೊಸ ಹುಡುಗಿ ಅಡ್ಮಿಷನ್ ಆಗ್ತಾಳೆ. ನಿಧಿ ಬೋಲ್ಡ್ ಅಂಡ್ ಸ್ಟೈಲಿಶ್ ಹುಡುಗಿ. ಅವಳಿಗೆ ರಿಯಾ ಇದ್ದ ರೂಮ್ ನೇ ಕೊಡ್ತಾರೆ. ಈ ವಿಷಯ ಗೊತ್ತಾದ ಕೂಡ್ಲೆ ಹಾಸ್ಟೆಲ್ ನ ಎಲ್ಲಾ ಹುಡುಗಿರು ಸೇರಿ ಪ್ರೊಟೆಸ್ಟ್ ಮಾಡೋದಕ್ಕೆ ನಿಲ್ತಾರೆ. ಇದನ್ನೆಲ್ಲ ನೋಡಿ ವಾರ್ಡನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ವಾರ್ಡನ್ ಅಲ್ಲಿಗೆ ಬರ್ತಾಳೆ. ಎಲ್ರನ್ನ ನೋಡಿ, ಏನಾಯ್ತು, ಯಾಕೆಲ್ರು ಗಲಾಟೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಹುಡುಗಿರೆಲ್ರು, ನೋಡಿ ಮೇಡಮ್, ಆ ರೂಮ್ ಯಾರಿಗೂ ಕೊಡ್ಬೇಡಿ, ಅಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ. ಹಾಗ ಹಾಸ್ಟೆಲ್ ವಾರ್ಡನ್, ಇಷ್ಟ್ ದೊಡ್ಡೋರಾಗಿ ದೆವ್ವ ಪಿಶಾಚಿ ಅಂತೆಲ್ಲ ನಂಬ್ತಿರಲ್ಲ, 2 ಕತ್ತೆ ವಯಸ್ಸಾಗಿದೆ, ಇನ್ನೂ ಇದಕ್ಕೆಲ್ಲ ಭಯ ಪಡ್ತೀರಾ? ಅಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಬೈತಾಳೆ. ಆಗ ನಿಧಿ ಅನ್ನೋ ಹುಡುಗಿ ಅಲ್ಲಿ ಎಲ್ರ ಮುಂದೆ, ನಾನ್ ನಿಮ್ ತರ ಅಲ್ಲಪ್ಪ, ನಾನೀ ದೆವ್ವ ಭೂತ ಅನ್ನೋದಕ್ಕೆಲ್ಲ ಹೆದ್ರಲ್ಲ ಮೇಡಮ್, ನಾನು ಅದೇ ರೂಮಲ್ಲಿ ಇರ್ತೀನಿ, ಯಾರು ಏನ್ ಹೇಳಿದ್ರು ನಾನ್ ಕೇರ್ ಮಾಡಲ್ಲ, ಕೀ ಕೊಡಿ ಅಂತ ವಾರ್ಡನ್ ಹತ್ರ ಕೀ ಇಸ್ಕೊಂಡು ಆ ರೂಮ್ಗೆ ಹೋಗ್ತಾಳೆ. ಹೊಸದಾಗ್ ಬಂದಿರೋ ನಿಧಿ ರಿಯಾಳ ರೂಮ್ಗೆ ಶಿಫ್ಟ್ ಆಗ್ತಾಳೆ. ರೂಮ್ ಒಳಗ್ ಬರ್ತಿದ್ದಂಗೆ ತನ್ನ ಮೊಬೈಲ್ ತೆಗ್ದು ಫೇಸ್ಬುಕ್ ಲೈವ್ಗೆ ಹೋಗ್ತಾಳೆ. ಹಲೋ ಫ್ರೆಂಡ್ಸ್, ನೋಡಿ, ಇದೇ ನನ್ನ ಹಾಸ್ಟೆಲ್ ರೂಮ್. ನೋಡಕೊಳ್ಳೆ ದೆವ್ವದ ಮನೆ ತರ ಇದೆ ಅಲ್ಲ, ನಾನಿಲ್ಲಿರುವಾಗ ದೆವ್ವ ಎಲ್ಲ ಎಲ್ ಬರತ್ತೆ, ನಾನೇ ಒಬ್ಳು ದೊಡ್ಡ ದೆವ್ವ ಅಂತ ನಗಕ್ ಶುರು ಮಾಡ್ತಾಳೆ. ನೆಕ್ಸ್ಟ್ ದಿನ ರಾತ್ರಿ ಎಮರ್ಜೆನ್ಸಿ ವಾರ್ಡ್ ನಲ್ಲಿದ್ದ ರಿಯಾಗೆ ಪ್ರಜ್ಞೆ ಬರುತ್ತೆ. ರಿಯಾ ಮೆಲ್ಲ ಧ್ವನಿಯಲ್ಲಿ ಏನೋ ಕನ್ವರ್ಸ್ತಾ ಇರ್ತಾಳೆ. ಅವಳನ್ನ ಸಡನ್ ಆಗಿ ನರ್ಸ್ ನೋಡ್ತಾಳೆ. ಏನಿವಳು ಏನೋ ಕನ್ವರ್ಸ್ತಾ ಇದ್ದಾಳಲ್ಲ ಅಂತ ಅನ್ಕೊಂಡು ರಿಯಾ ಹತ್ರ ಹೋಗ್ತಾಳೆ. ಆಗ ರಿಯಾ, 090 ರೂಮ್ ಹತ್ರ ಯಾರು ಹೋಗ್ಬೇಡಿ, ಯಾರು ಹೋಗ್ಬೇಡಿ, ಹೋಗ್ಬೇಡಿ ಅಂತ ಏನೋ ಕನ್ವರ್ಸ್ತಾ ಇರ್ತಾಳೆ. ನರ್ಸ್ ಇದನ್ನ ಕೇಳಿಸ್ಕೊಳ್ತಿದ್ದಂತೆ, ಡಾಕ್ಟರ್ ಡಾಕ್ಟರ್ ಅಂತ ಕರೀತಾ ಓಡ್ ಹೋಗ್ತಾಳೆ. ಈ ಕಡೆ ರಿಯಾ ಇದ್ದಿದ್ ರೂಮ್ ನಲ್ಲಿ ನಿಧಿ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಇದ್ದಕ್ಕಿದ್ದಂತೆ ಒಂದು ಮೆಲ್ಲ ಧ್ವನಿಯಲ್ಲಿ ಒಂದು ಶಬ್ದ ಕೇಳಿಸುತ್ತೆ. ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೀನಿ. ಇದನ್ನ ಕೇಳಿಸ್ಕೊಂಡು ನಿಧಿಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಗಾಬರಿಯಿಂದ ಎದ್ದು ಕುತ್ಕೋತಾಳೆ. ಆ ಧ್ವನಿ ಅವಳಿಗೆ ಕೇಳಿಸೋದಕ್ ಶುರು ಮಾಡುತ್ತೆ. ಈ ಧ್ವನಿ ಎಲ್ಲಿಂದ ಬರ್ತಿದೆ ಅಂತ ಹಾಸಿಗೆ ಮೇಲಿಂದ ಕೆಳಗಿಳಿತಾಳೆ. ಇನ್ನೊಂದ್ ಕಡೆಯಿಂದ ಆ ಧ್ವನಿ ಹಾಗೆ ಕೇಳಿಸ್ತಾನೆ ಇರುತ್ತೆ. ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೀನಿ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೀನಿ. ಈ ಧ್ವನಿನ ನಿಧಿ ಹಿಂಬಾಲಿಸ್ತಾಳೆ. ನಿಧಿಗೆ ಒಂದ್ ಕಡೆ ಭಯ ಆದ್ರೂ ಧೈರ್ಯವಂತೆ ತರ ಒಂದೊಂದು ಹೆಜ್ಜೆನ ಮುಂದೆ ಇಡ್ತಾ ಹೋಗ್ತಾಳೆ. ಆ ಧ್ವನಿ
ಒಂದು ಗೋಡೆಯಿಂದ ಬರ್ತಾ ಇರತ್ತೆ. ನಿಧಿ ಆ ಗೋಡೆ ಹತ್ರ ಹೋಗಿ ಧೈರ್ಯ ಇಲ್ದೇ ಇದ್ರು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಯಾರದು ನನಗ್ ಪ್ರ್ಯಾಂಕ್ ಮಾಡ್ತಾ ಇರೋದು, ಯಾರು ಅಂತ ಕೇಳ್ತಾಳೆ. ನಿಧಿ ಎದೆ ಬಡಿತ ಆ ಧ್ವನಿಗಿಂತ ಜೋರಾಗಿ ಕೇಳಿಸ್ತಾ ಇರತ್ತೆ. ಅಷ್ಟು ಭಯ ಆಗಿರತ್ತೆ. ನಿಧಿ ಭಯಕ್ಕೆ ಬೆವೆತೋಗಿರ್ತಾಳೆ. ಆದ್ರೂ ಮತ್ತೆ ಧೈರ್ಯ ಮಾಡಿ ತನ್ನ ಕಿವಿನ ಆ ಗೋಡೆಗಿಟ್ಟು ಕೇಳಿಸ್ಕೊಳ್ತಾಳೆ. ಮತ್ತೆ ಆ ಗೋಡೆಯಿಂದ ಧ್ವನಿ ಬರುತ್ತೆ. ನಾನು ಕೂಡ ನಿನ್ನೆ ಕಾಯ್ತಾ ಇದ್ದೆ ನಿಧಿ. ನಿಧಿಗೆ ಈ ಮಾತ್ ಕೇಳಿಸ್ಕೊಂಡು ಸಿಕ್ಕಾಪಟ್ಟೆ ಭಯ ಆಗತ್ತೆ. ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆ ಧ್ವನಿ ಬೇರೆ ಎಲ್ಲಿಂದಾನೂ ಅಲ್ಲ, ಅವಳ ರೂಮ್ ಪಕ್ಕದಲ್ಲಿರೋ 090 ಇಂದ ಬರ್ತಾ ಇರತ್ತೆ. ಒಂದು ಕ್ಷಣ ಹೆದರ್ಕೊಂಡು ಬೆಚ್ಚ ಬಿದ್ದು ಆ ಗೋಡೆಯಿಂದ ದೂರ ಬರ್ತಾಳೆ. ಇದ್ದಕ್ಕಿದ್ದಂಗೆ ಆ ಗೋಡೆ ಹಿಂದೆಯಿಂದ ಕರ ಕರ ಅಂತ ಕೊರಿತಾ ಇರೋ ಶಬ್ದ ಕೇಳಿಸತ್ತೆ. ಇನ್ನೊಂದ್ ಕಡೆ ನಿಧಿ ಹಿಂದೆ ಇರೋ ರೂಮ್ ಕಬೋರ್ಡ್ ತಾನಾಗೆ ಓಪನ್ ಆಗುತ್ತೆ. ನಿಧಿ ಸ್ವಲ್ಪ ಹೆದರ್ಕೊಂಡು ಮೆಲ್ಲಗೆ ಹೆಜ್ಜೆ ಹಾಕ್ತಾ ಆ ಕಬೋರ್ಡ್ ಕಡೆ ಹೋಗ್ತಾಳೆ. ಕಬೋರ್ಡ್ ಇಂದ ಒಂದು ಫೋಟೋ ಗಾಳಿಯಲ್ಲಿ ತೇಲ್ಕೊಂಡು ಅವಳ ಕಾಲಿನ ಕೆಳಗೆ ಬಂದು ಬೀಳುತ್ತೆ. ನಿಧಿಗೆ ಅದನ್ನ ನೋಡಿ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಅವಳು ಹೆದರ್ಕೊಂಡು ಈಗ ಆ ಫೋಟೋನ ತಗೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಹೇಗೋ ಗಟ್ಟಿ ಮನ್ಸ್ ಮಾಡಿ ಆ ಫೋಟೋನ ಎತ್ಕೊಂಡು ನೋಡ್ತಾಳೆ. ಆ ಫೋಟೋ ನೋಡಿದ ತಕ್ಷಣ ನಿಧಿಗೆ ಶಾಕ್ ಆಗತ್ತೆ. ಅವಳ ಕಣ್ಣೆಲ್ಲ ಕೆಂಪಾಗತ್ತೆ. ಯಾಕಂದ್ರೆ ಆ ಫೋಟೋದಲ್ಲಿ ಇರೋದು ಬೇರೆ ಯಾರೂ ಅಲ್ಲ, ನಿಧಿನೇ. ಆ ಫೋಟೋದಲ್ಲಿ ಅವಳ ಕಣ್ಣುಗಳು ಪರ್ಚಿರುತ್ತೆ. ಕೆಲವೊಮ್ಮೆ ನಿಶಬ್ದದಲ್ಲೂ ಕೂಡ ಯಾವುದೋ ಒಂದು ಶಬ್ದ ಅಡಿಗೆ ಕುಳಿತಿರುತ್ತೆ. ನಿಧಿಗೂ ಕೂಡ ರಿಯಾಗಾದಾಗೆ ಆಗತ್ತಾ, ಅಥವಾ ನಿಧಿ ಇದ್ರ ಹಿಂದೆ ಇರೋ ಸತ್ಯನ ಬಯಲ್ ಮಾಡ್ತಾಳ? ಕಾದ್ ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನಿವಾಲಿ ಸ್ಟೋರೀಸ್. ಮತ್ತೆ ಸಿಗೋಣ. ನಮಸ್ತೆ.